ಅಭಿನವ ಪುರಂದರ ವಿಠಲ, ತಂದೆ ಪುರಂದರ ವಿಠಲ ಅಂತ ಪುರಂದರ ವಿಠಲ ಅಂಕಿತದಲ್ಲಿ 6 ಅಂಕಿತಗಳಿದೆ. ಶ್ರೀ ಪುರಂದರ ವಿಠಲ ಪುರಂದರದಾಸರ ಹೆಂಡತಿ ಇದು. ಗುರು ಪುರಂದರ, ತಂದೆ ಪುರಂದರ, ಮುದ್ದು ಪುರಂದರ ವಿಠಲ, ಅಭಿನವ ಪುರಂದರ ವಿಠಲಾದಿಗಳು ಪುರಂದರದಾಸರ ಮಕ್ಕಳದು. ಆದ್ದರಿಂದ ಪುರಂದರದಾಸರ ಮಕ್ಕಳು ನೋಡಿದ ದೇವರ ನಾಮ ಹೊರತು ಅದು ಪುರಂದರ ಉಪನಿಷತ್ತಲ್ಲೇ ಸೇರಿದ್ದು. ಆದ್ದರಿಂದ ಆ ದೇವರ ನಾಮವನ್ನು ತಳ್ಳು ಹಾಕೋ ಹಾಗಿಲ್ಲ. ವಿಜಯದಾಸರ ಮಾತಿನಲ್ಲಿದೆ, ಗೋಪಾಲದಾಸರ ಮಾತಿನಲ್ಲಿದೆ, ಜಗನ್ನಾಥದಾಸರ ಮಾತಿನಲ್ಲಿದೆ. ದಾಸಕೂಟದವರೆಲ್ಲರೂ ಸಹ ನಮಗೆ ವಾದರಾಜರ ರುಜುತ್ವವನ್ನು ಎತ್ತಿ ತೋರಿಸಿ, ಅವರು ಲಾತವ್ಯರೆಂಬ ರುಚಿಗಳು ಅನ್ನುವುದನ್ನೂ ಎತ್ತಿ ತೋರಿಸಿ, ಮಹಿಮೆಯನ್ನು ತೋರಿಸಿ ನಮಗೆ ಉಪಕಾರ ಮಾಡಿಕೊಟ್ಟಿದ್ದಾರೆ. ಹೀಗೆ ವಿಜಯದಾಸರ ಮಹಿಮೆಯನ್ನು ನಾವು ಸ್ತೋತ್ರ ಮಾಡ್ತಾ ಹೋದರೆ ಎಣೆಯಿಲ್ಲದಷ್ಟಿದೆ. ಅಂಥ ಮಹಾಮರು ಆಶ್ವಯುಜ ಶುದ್ಧ ದಶಮಿಯ ದಿವಸ ಶ್ರೀನಿವಾಸನ ಕ್ಷೇತ್ರಕ್ಕೆ ಬಂದು ರಥ ಎಳೆಯಕ್ಕೆ ಆಗದೆ ಎಲ್ಲರೂ ಒದ್ದಾಡುತ್ತಿರುವಾಗ ಮಹಂತನಿಗೆ ಪ್ರೇರಣೆಯಾಗಿ ಬೆಟ್ಟ ಏರಿ ಬರ್ತಾ ಇದ್ದಾರೆ ಆ ದಾಸರು. ಅವರು ಬರೋವರೆಗೆ ನಾನು ಬರಲ್ಲ ಅಂದ ಶ್ರೀನಿವಾಸ. ಆವಾಗ ಮೇಲೆ ಬಂದು ಎಲ್ಲರ ಕೈಯನ್ನು ಬಿಡಿ ಅಂತ ಹೇಳಿ ಬಿಡಿಸಿ ಚುಟಿಕೆಯನ್ನು ಬಾರಿಸುತ್ತಾ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಹಿಂದಿಂದಕ್ಕೆ ಹೆಜ್ಜೆ ಹಾಕ್ತಾ ದಾಸರಾಯರು ಕರೀತಾ ಇದ್ದಾರೆ. ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ, ಬಾಬಾ ಧೀರ ಶೂರ ಅನೇಕ ಅವತಾರ. ಕೊನೆಯಲ್ಲಂತಾರೆ, ಹತ್ತಾವತಾರದ ಹರಿಯೇ ನಾ ಮತ್ತೊಬ್ಬರನ್ನು ಹೀಗೆ ಕರಿಯೇ, ಎನ್ನತ್ತಿಲಿ ಆಡುವ ಮರಿಯೇ, ಚಿತ್ತಾದೊಲ್ಲವ ನಮ್ಮ ವಿಜಯ ವಿಠಲರೇಯ, ಎತ್ತ ನೋಡರು ನಿನಗೆ ಸರಿಯೇ. ಬುಡು ಬುಡು ಓಡಿ ಬಂದ ಶ್ರೀನಿವಾಸ ಹಾಗೆ ಕರೆಸಿ ಕೊನೆಗೆ ಗೋಪಾಲದಾಸರಿಗೆ ಹೇಳಿದರು, ಭಗಣ್ಣ, ಇವತ್ತು ಆಶ್ವೇಷ ಶುದ್ಧ ದಶಮಿ ಅಪ್ಪ. ಇನ್ನು 1 ತಿಂಗಳಿಗೆ ಕಾರ್ತಿಕ ಶುದ್ಧ ದಶಮಿ ದಿವಸ ನಾನು ಚಿಪ್ಪಗೆರೆಗೆ ಹೋಗಿ ನನ್ನ ದೇಹವನ್ನು ತ್ಯಾಗ ಮಾಡ್ತೇನೆ. ಗುಟ್ಟಿ ಹೇಳಿಬಿಟ್ರು. ಈ ಶ್ರೀನಿವಾಸ ಬರೋಕ್ಕೆ ನಾನೇ ಕಾರಣ ಕಣೋ, ಇದನ್ನು ಯಾರಿಗೂ ಹೇಳಬೇಡ, ರಟ್ಟು ಮಾಡಬೇಡ ಅಂತ ಹೇಳಿ ಗುಟ್ಟಾಗಿ ಹೇಳಿ ಅಲ್ಲಿಂದ 1 ತಿಂಗಳಿಗೆ ಸರಿಯಾಗಿ ಈ ಕಾರ್ತಿಕ ಶುದ್ಧ ದಶಮಿಯ ದಿವಸ ಅವರು ತಮ್ಮ ಈ ದೇಹವನ್ನು, ಇಲ್ಲಿ ಪಾರ್ಥಿವ ದೇಹವನ್ನು ಬಿಟ್ಟು ತಮ್ಮ ಲೋಕಕ್ಕೆ ಹೋದಂಥ ಮಹಾನುಭಾವರು. ಅಂತಹ ಒಂದು ಆರಾಧನೆಯ ದಿವಸ ಸ್ವಾಮಿಗಳು ಎಷ್ಟು ಉದಾರವಾದಂತಹ ಮನಸ್ಸಿನಿಂದ ದಾಸರಾಯರ ಸ್ಮರಣೆ ಮಾಡಬೇಕು ಅಂತ ನಮಗೆಲ್ಲ ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಕೃಪೆಯಿಂದ ವಿಜಯದಾಸರ ಬಗ್ಗೆ ಒಂದೆರಡು ಮಾತಾಡುವ ಅವಕಾಶ ನನಗೆ ಸಿಕ್ತು. ಆದ್ದರಿಂದ ಆರಾಧನೆ ಎಂದರೆ ಜ್ಞಾನಯಜ್ಞ, ಅವರ ಚಿಂತನೆ ಅಂತ ಹೇಳಿ ಬಹಳಷ್ಟು ವಿಷಯಗಳಿದ್ದರೂ ವಿಜಯದಾಸರು ನಮ್ಮನ್ನು ಕ್ಷಮ ಮಾಡಲಿ ಅಂತ ಅಲ್ಲಿಗೆ ನಿಲ್ಲಿಸ್ತೇನೆ. ಯಾಕೆಂದರೆ ಇನ್ನು ಉಳಿದಿರೋ ಸ್ವಲ್ಪ ಕಾಲದಲ್ಲಾದರೂ ಏಕಾದಶ ಸ್ಕಂದ ಭಾಗವತದ ಒಂದು ವಿಷಯ ಬಿಡೋ ಹಾಗಿಲ್ಲ. ಪ್ರಾರಂಭ ಮಾಡಿದ ಭಾಗವತ ಏಕಾದಶ ಸ್ಕಂದದ ಸಪ್ತಾಹದಲ್ಲಿ ನಾವು ಅವಿಚ್ಛಿನ್ನವಾಗಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಮುಂದಿನ ಕಥೆಯನ್ನು ಹೇಳ್ತಾ ಇದ್ದೇನೆ. ನಿನ್ನೆಯ ಚರಿತ್ರೆಯಲ್ಲಿ ಉದ್ಬರನ್ನು ಕೃಷ್ಣ ಕಳಿಸಿಕೊಟ್ಟಿದ್ದಾನೆ ಬದರಿಕಾಶ್ರಮಕ್ಕೆ. ಆ ಕಾಲದಲ್ಲಿ ಉದ್ಧವರು ಪ್ರಾರ್ಥನೆ ಮಾಡಿದ್ರು, ಸಮಯ ನನಗೆ ನಿನ್ನ ನೆನಪಿನ ಕುರುಹು ಕೊಡು ಅಂತ. ನಾನು ನನ್ನನ್ನೇ ಕೊಡ್ತೇನೆ ತಗೊಳ್ಳೋ ಉದ್ಧವ ಅಂಥೇಳಿ ಭಾಗವತವನ್ನು ಉಪದೇಶ ಮಾಡಿದ ಭಗವಂತ ಅಂತ ಕತೆ ತೃತೀಯ ಸ್ಕಂದದಲ್ಲೂ ಬಂದಿದೆ, ಏಕಾದಶ ಸ್ಕಂದದಲ್ಲೂ ಜ್ಞಾಪಿಸ್ತಾ ಇದ್ದಾರೆ. ಆಗ ಉದ್ಧವ ಭಗವಂತನ ತತ್ವೋಪದೇಶಕ್ಕೆ ಪ್ರಾರ್ಥನೆ ಮಾಡ್ತಾನೆ. ಭಗವಂತ ಸುಮಾರು 17 ಅಧ್ಯಾಯಗಳಲ್ಲಿ ಉದ್ಧವನಿಗೆ ತತ್ವೋಪದೇಶ ಮಾಡ್ತಾನೆ. ಕೃಷ್ಣ ಹೇಗೆ ಅರ್ಜುನನಿಗೆ ಉಪದೇಶ ಮಾಡಿ ಗೀತೋಪದೇಶವಾಯಿತೋ ಹಾಗೆ ಇಲ್ಲಿ ಉದ್ಧವರಿಗೆ ಉಪದೇಶ ಮಾಡಿ ಉದ್ಧವ ಗೀತಾ ಅನ್ನಿಸಿಕೊಂಡಿದೆ. ಆ ಉದ್ಧವ ಗೀತದಲ್ಲಿ ಪ್ರಾರಂಭದಲ್ಲಿ ಹೇಳಿದ ಪರಮಾತ್ಮ, ನಿನ್ನೆ ಸೂಚನೆ ಮಾಡಿದ್ದೆ, ಯದುರಾಜರ ರಾಜ್ಯಕ್ಕೆ ಒಬ್ಬ ಅವಧೂತ ಬ್ರಾಹ್ಮಣ ಬಂದ. ಅವಧೂತ ಚರ್ಯೆ, ವಿಚಿತ್ರವಾದ ಚರ್ಯೆ ಅವನದು.
ಏನೂ ತಿನ್ನುವುದಿಲ್ಲ, ದಷ್ಟಪುಷ್ಟವಾಗಿದ್ದಾನೆ, ಏನೂ ಕುಡಿಯುವುದಿಲ್ಲ, ಬಾಯಾರಿಕೆ ಹಸಿವು ಅಂತ ಹೇಳೋದಿಲ್ಲ. ಎಲ್ಲರೂ ಅವನನ್ನು ಗೇಲಿ ಮಾಡ್ತಾರೆ, ಯಾರ ಮೇಲೂ ಕೋಪಿಸ್ಕೊಳ್ಳಲ್ಲ. ಪ್ರಸನ್ನತೆ, ಹಸನ್ಮುಖದಿಂದ ಕೂಡಿದ್ದಾನೆ, ಮೈ ಮೇಲೆ ಲಕ್ಷ್ಯವೇ ಇಲ್ಲ. ತೊಟ್ಟಿರೋದು ಹರಕಲು ಬಟ್ಟೆ, ಮೈಯೆಲ್ಲ ಧೂಳು ಜಠ ದಾರಿಯಾಗಿದ್ದರೂ ಸಹ ದಿವ್ಯವಾದ ತೇಜಸ್ಸು ಅವನ ಮುಖದಿಂದ ಕಾಣ್ತಾ ಇದೆ. ಇವನನ್ನು ನೋಡಿದ ಯದುರಾಜರು, ಸ್ವಾಮಿ ನೀವು ಹೀಗೆ ಇದ್ದೀರಿ ಅಂದರೆ ಇದು ಲೋಕವಿಲಕ್ಷಣವಾದದ್ದು ಅಂತ ಹೇಳ್ತಾ ಇದ್ದಾರೆ. ಕೇಳ್ತಾರೆ, ಯದುನೈವಂ ಮಹಾಭಾಗೋ ಬ್ರಹ್ಮಣ್ಯೇನ ಸುಮೇಧಸ ಪೃಷ್ಟಃ ಸಭಾಜಿತ ಪ್ರಾಹ ಪ್ರಶಯಾವನತಂ ದ್ವಿಜಃ. ಸ್ವಾಮಿ ತಾವು ಯಾರು? ಏನು ಹೀಗೆ ಸಂಚಾರ ಮಾಡ್ತಾ ಇದ್ದೀರಲ್ಲ? ನಿಮಗೆ ಇಂಥ ಒಂದು ಗೂಢಚರ್ಯದ ವ್ಯಾಪಾರ ಎಲ್ಲಿಂದ ಬಂತು? ಸಾಮಾನ್ಯವಾದ್ದಲ್ಲ ಇದು. ತಾವು ಯಾರ ಶಿಷ್ಯರು? ನೀವು ಪಾಠ ಹೇಳಿದ ಗುರುಗಳು ಯಾರು ಅಂತ ಕೇಳಿದಾಗ ಆ ಅವಧೂತ ಬ್ರಾಹ್ಮಣರು ಹೇಳ್ತಾರೆ, ಸಂತಿ ಮೇ ಗುರುವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾಃ ಯತೋ ಬುದ್ಧಿಮುಪಾದಾಯ ಮುಕ್ತೋಟಾಹಮೀಹ ತಾನ್ ಶೃಣು. ಪೃಥಿವೀ ವಾಯುರಾಕಾಶ ಆಪೋಗ್ನಿಶ್ಚಂದ್ರಮಾರವಿಃ ಕಪೋತೋ ಜಗರಃ ಸಿಂಧುಃ ಪತಂಗೋ ಮಧುಕೃದ್ಗಜಃ ಮಧುಹಾ ಹರಿಣೋ ಮೀನಃ ಪಿಂಗಲಾ ಗುರುರೋರ್ಬಕಃ ಕುಮಾರೀ ಶರಕೃತ್ಸರ್ಪಪೂರ್ಣನಾಭಿಸ್ಸುಪೇಶಕೃತ್ ಏತೆ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತಾಃ ಶಿಕ್ಷಾವೃತ್ತಿಭಿರೇತೇಷಾಂ ಅನ್ವಶಿಕ್ಷಾಮಹಂ ಮನಃ. ಮಹಾರಾಜ ಕೇಳಪ್ಪ, ನನಗೆ ಒಬ್ಬ ಗುರು ಅಲ್ಲ ಕಣೋ, ಬಹಳಷ್ಟು ಜನ ಗುರುಗಳಿದ್ದಾರೆ. ಯಾರು ನನ್ನ ಗುರುಗಳು? ಪೃಥ್ವಿ ಈ ಭೂಮಿ, ವಾಯು ಆಕಾಶ, ನೀರು ಅಗ್ನಿ, ಚಂದ್ರ ಸೂರ್ಯ, ಕಪೋತ ಪಾರಿವಾಳ, ಅಜಗರ ಎಂಬ ಸರ್ಪ, ಸಿಂಧು ಸಮುದ್ರ, ಪತಂಗದ ಹುಳು, ಮಧುಕೃತ ಜೇನು ತುಪ್ಪವನ್ನು ತಯಾರಿಸುವವ, ಗಜ ಆನೆ, ಮಧುಕೃತ ದುಂಬಿ ಜೇನು ನೊಣ, ಗಜ ಆನೆ, ಮಧುಹ ಜೇನನ್ನು ಕದಿಯುವವನು, ಹರಿಣ ಜಿಂಕೆ, ಮೀನು, ಪಿಂಗಳೆ ಎಂಬ ವೇಶ್ಯಾಸ್ತ್ರೀ, ಕುರುರ ಅನ್ನುವ ಪಕ್ಷಿ, ಒಬ್ಬ ಪುಟ್ಟ ಬಾಲಕ ಅರ್ಭಕ, ಒಂದು ಪುಟ್ಟ ಹುಡುಗಿ ಕುಮಾರಿ, ಒಬ್ಬ ಬಾಣವನ್ನು ಮಾಡತಕ್ಕಂಥವನು, ಸರ್ಪ, ಊರ್ಣನಾಭಿ ಜೇಡರುಹುಳ, ಸುಪೇಶಕೃತ ಕಣಜದ ಹುಳು, ಇವೆಲ್ಲವೂ ನನ್ನ ಗುರುಗಳು ಅಂದ್ಬಿಟ್ರು. ಅರ್ಥವೇ ಆಗೋದಿಲ್ಲ. ಯಾವ್ಯಾವುದೋ ಕ್ಷುಲ್ಲಕವಾದ ಪ್ರಾಣಿಗಳ ಹೆಸರನ್ನು ಹೇಳಿ ಇವು ನನ್ನ ಗುರುಗಳು ಅಂತ ಹೇಳ್ತಾ ಇದ್ದಾರೆ. ಇವರೇನು ಗುರುಗಳ? ಇವರೇ ಕೂಡಿಸ್ಕೊಂಡು ಪಾಠ ಹೇಳ್ತಾರಾ? ಶ್ರೀ ಗುರುಭ್ಯೋ ನಮಃ ಹರಿಂ ಅಂತ ಓದಿದ್ರ ಅವರು? ಏನು ಅಂದರೆ ಭಾಗವತ ನಮಗೆ ತುಂಬ ಎಚ್ಚರಿಕೆಯ ಮಾತನ್ನೂ ಕೊಡ್ತಾ ಇದೆ. ಬರೀ ಭಗವಂತನ ಮಹಿಮೆ, ಭಗವದ್ಭಕ್ತರ ಮಹಿಮೆ ತತ್ವಗಳನ್ನು ಹೇಳುವ ಜೊತೆಯಲ್ಲಿ ನಮಗೆ ಉದ್ದಕ್ಕೂ ಎಚ್ಚರಿಕೆಯ ಮಾತನ್ನು ಕೊಡ್ತಾ ಇದೆ. ಇಂಗ್ಲೀಷ್ ಭಾಷೆಯಲ್ಲೂ ಸಹ ಒಂದು ಮಾತು ಹೇಳ್ತಾರೆ, ದಿ ವರ್ಲ್ಡ್ ವಿ ಲಿವ್ ಇನ್ ಈಸ್ ದಿ ಗ್ರೇಟೆಸ್ಟ್ ಸ್ಕೂಲ್. ವಿ ಲರ್ನ್ ಎವ್ರಿ ಮೊಮೆಂಟ್ something or the other from every item. Some are good, some are bad, but they are all precious. ಪ್ರತಿ ಕ್ಷಣದಲ್ಲಿ ನಾವು ಈ ಜಗತ್ತೆಂಬ ವಿದ್ಯೆ ಶಾಲೆಯಲ್ಲಿ ಪ್ರತಿ ಕ್ಷಣದಲ್ಲಿ ಪ್ರತಿಯೊಂದು ವಸ್ತುವಿನಿಂದ ಏನೋ ಒಂದು ಪಾಠವನ್ನು ಕಲಿತಾ ಇದ್ದೇವೆ ಅಂತೆ. ಕೆಲವು ಒಳ್ಳೆಯ ಪಾಠ, ಕೆಲವು ಕೆಟ್ಟ ಪಾಠ. ಅದು ಒಳ್ಳೆಯದೋ ಕೆಟ್ಟದ್ದೋ, ನಮಗೆ ಫಲಕಾರಿಯೋ ಅಪಾಯಕಾರಿಯೋ, ಆದರೆ ಅವೆಲ್ಲವೂ ಅಮೂಲ್ಯವಾದದ್ದು ಅಂತ ಭಾಗವತ ಹೇಳಿದ್ದು ಅದೇ. ಭಗವಂತನ ಸೃಷ್ಟಿಯಲ್ಲಿ ಬಂದಿರತಕ್ಕಂತಹ ಪ್ರತಿಯೊಂದೂ ಸಹ ನಮಗೆ ಒಂದು ರೀತಿಯಲ್ಲಿ ಗುರು. ಅದು ನಮಗೊಂದು ಪಾಠವನ್ನು ಕಲಿಸ್ತಾ ಇದೆ. ಅದರಿಂದ ಪಾಠವನ್ನು ಕಲಿಯಬೇಕು. ಎಲ್ಲವನ್ನೂ ಸಹ
ಗುರುಗಳ ಮುಖಾಂತರವಾಗಿ ಗ್ರಂಥ ಹಿಡಿದು ಕಲಿಯೋಕ್ಕಾಗೋದಿಲ್ಲ. ಎಷ್ಟೋ ಮಟ್ಟಿಗೆ ಗುರುಗಳು ಪಾಠ ಹೇಳ್ತಾರೆ, ಮಿಕ್ಕಿದ್ದನ್ನು ಸ್ವಾಧ್ಯಾಯದಿಂದ ಕಲ್ತುಕೋ ಅಂತಾರೆ, ಅನುಭವದಿಂದ ಕಲ್ತುಕೋ ಅಂತಾರೆ. ಅದಕ್ಕೋಸ್ಕರವೇ ಪ್ರಾಪ್ತಿ ಷೋಡಶ ವರ್ಷಾಣಿ ಸಮಾವರ್ತನ ಮಾಚರೆ ಅಂಥೇಳಿ 16 ವರ್ಷದವರೆಗೆ ಪಾಠ ಹೇಳಿ ದೇಶ ಸಂಚಾರ ಮಾಡು ಅಂತ ಕಳಿಸ್ತಾ ಇದ್ದರು. ದೇಶ ಸಂಚಾರ ಕಾಲದಲ್ಲಿ ನೀನು ಕಲಿಯಬೇಕಾದ ಪಾಠ ಬಹಳಷ್ಟಿದೆ, ನಾನು ಇಲ್ಲಿ ಪುಸ್ತಕದಲ್ಲಿ ಹೇಳಿಕೊಡೋಕ್ಕೆ ಆಗದೇ ಇರುವ ಪಾಠ ಅಲ್ಲಿದೆ ಅಂತ ಆ ಶಿಕ್ಷಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೊಂದಕ್ಕೂ ಸಹ 2 ಶ್ಲೋಕದಲ್ಲಿ ತೋರಿಸಿಕೊಟ್ಟಿದ್ದಾರೆ. ವಿಚಿಧ್ವಜಾಚಾರ್ಯರು ಅಮೋಘವಾದ ವ್ಯಾಖ್ಯಾನ ಮಾಡಿ ಅದವೆಲ್ಲವನ್ನೂ ತೋರಿಸ್ಕೊಡ್ತಾರೆ. ಆಕಾಶ ನನ್ನ ಗುರು ಅಂದರು, ಅಂದರೆ ಪೃಥ್ವಿ ನನ್ನ ಗುರು ಅಂತ ಶುರು ಮಾಡಿದ್ರು. ಭೂಮಿ ಯಾಕೆ ನನ್ನ ಗುರು ಅಂದರೆ ಭೂತೈರಾಕ್ರಮ್ಯಮಾಣೋಪಿ ಧೀರೋ ದೇವವಶಾನುಗೈಃ ತದ್ವಿದಾಂ ನ ಚಲೇನ್ಮಾರ್ಗಾದು ಜಿಕ್ಷಿನ್ಷಿತೇರ್ವ್ರತಂ ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈರ್ಕಾಂತ ಸಂಭವಂ ಸಾಧು ಶಿಕ್ಷೇತ ಭೂಮೇಚ್ಚಾನುಶಿಷ್ಯಂ ವೃತಾಂತರಂ ಅಂದರು. ಭೂಮಿಯ ಮೇಲೆ ಮಿಕ್ಕ ಎಲ್ಲ ಪಂಚಭೂತಗಳು ಆಕ್ರಮಣ ಮಾಡ್ತಾ ಇದೆ. ಭೂತೈರಾಕ್ರಮ್ಯಮಾಣೋಪಿ ಧೀರೋ ದೇವವಶಾನುಗೈ. ಪೃಥ್ವಿ, ಆಕಾಶ ಅಂತ ಪಂಚಮಹಾಭೂತಗಳು ಅಂತ ಏನಿದೆ, ಅದರಲ್ಲಿ ನೀರು ಭೂಮಿಯ ಮೇಲೆ ಆಕ್ರಮಣ ಮಾಡುತ್ತೆ, ವಾಯು ಆಕ್ರಮಣ ಮಾಡುತ್ತೆ, ಪೃಥ್ವಿಯ ಅಂಶಗಳೇ ಪೃಥ್ವಿಯ ಮೇಲೆ ಆಕ್ರಮಣ ಮಾಡುತ್ತೆ, ಅಗ್ನಿ ಆಕ್ರಮಣ ಮಾಡುತ್ತೆ. ಹೀಗೆ ಪಂಚಭೂತಗಳು ಆಕ್ರಮಣ ಮಾಡ್ತಾ ಇದೆ ಅಂದ ಮೇಲೆ ಅದರ ಮೇಲೆ ಆಕ್ರಮಣ ಮಾಡೋರು ನಾವು ಇದ್ದೇವೆ. ಇಷ್ಟು ಎಲ್ಲರೂ ಭೂಮಿಯ ಮೇಲೆ ಆಕ್ರಮಣ ಮಾಡ್ತಾ ಇದ್ದರು, ಏಕಪ್ರಕಾರವಾಗಿ ಭೂಮಿಯನ್ನು ಹಿಂಸೆ ಮಾಡ್ತಾ ಇದ್ದರು. ಭೂಮಿ ಮಾತ್ರ ನಚಲೇನ್ ಮಾರ್ಗ ಅನ್ನೋದು ಶಿಕ್ಷಿಸಾನ್, ಏನು ತನಗೆ ಆಗಲೇ ಇಲ್ಲವೇನೋ ಅನ್ನೋ ಹಾಗೆ ಸ್ಥಿರವಾಗಿ ಇದೆ. ಸ್ಥಿರಾಭೂಹು ಅಂತ ಕೋಶದಲ್ಲಿ ಹೇಳೋದು. ಭೂಮಿಗೆ ಇನ್ನೊಂದು ಹೆಸರು ಸ್ಥಿರ, ಅಚಲವಾಗಿದೆ. ಇದನ್ನು ನೋಡದೆ ಭೂಮಿ ನನಗೊಂದು ಗುರುವಾಯಿತು. ಯಾರು ಏನಾರು ಮಾಡಲಿ, ನಮಗೆ ಒಳ್ಳೆಯದೋ ಕೆಟ್ಟದ್ದೋ ಬೇಕಾದ್ದು ಮಾಡಲಿ, ನಾವು ಅದರಿಂದ ಉದ್ವಿಗ್ನರಾಗಬಾರದು. ಭೂಮಿ ಹೇಗೆ ಸ್ಥಿರವಾಗಿರುತ್ತೋ, ಯಾವುದರ ಆಕ್ರಮಣಕ್ಕೂ ಅದು ಒಳಗಾಗುವುದಿಲ್ಲವೋ, ಹಾಗೆ ನಾವೂ ಸಹ ಪರರ ಆಕ್ರಮಣಕ್ಕೆ ಒಳಗಾಗಬಾರದು. ಆ ಪೃಥ್ವಿ ಇದ್ದಂತೆ ನಾವು ಇರಬೇಕು ಅನ್ನೋದನ್ನು ಪೃಥ್ವಿಯ ಒಂದು ಗುಣದಿಂದ ನಾನು ಕಲಿತೆ. ಅಷ್ಟೇ ಅಲ್ಲ, ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈಕಂತ ಸಂಭವ. ಭೂಮಿ ಯಾವಾಗಲೂ ಇನ್ನೊಬ್ಬರಿಗೆ ಆಶ್ರಯ ಕೊಡುವುದಕ್ಕೆ, ಇನ್ನೊಬ್ಬರಿಗೆ ಸಹಾಯ ಮಾಡುವುದಕ್ಕಾಗಿಯೇ ಇದೆ. ಭೂಮಿ ಇಲ್ಲದೇ ಇದ್ದರೆ ನಾವು ಇರೋದೆಲ್ಲಿ? ಮೊದಲನೇದಾಗಿ ನಮಗೆ ನಿಲ್ಲುವುದಕ್ಕೆ, ಮನೆ ಕಟ್ಟುವುದಕ್ಕೆ ಆಶ್ರಯ ಭೂಮಿ. ನಾವು ತಿನ್ನುವ ಅನ್ನ ಬೆಳೆಯುವುದಕ್ಕೆ ಆಶ್ರಯ ಭೂಮಿ. ವಸತಿಗೆ ಭೂಮಿ, ಉಡುವ ಬಟ್ಟೆಗೆ ಭೂಮಿ ಬೇಕು, ಹತ್ತಿ ಬೆಳಿಬೇಕು. ತಿನ್ನುವ ಆಹಾರಕ್ಕೆ ಭೂಮಿ ಬೇಕು. ಆ ಭೂಮಿ ಏನು ಮಾಡ್ತಾ ಇದೆ? ಯಾವ ಒಂದು ಚಿಂತನೆ ಇಲ್ಲದೆ, ಇವನು ಶ್ರೀಮಂತ, ಇವನು ಬಡವ, ಇವನು ಸಾತ್ವಿಕ, ಇವನು ತಾಮಸ, ಇದು ಗಂಡು, ಇದು ಹೆಣ್ಣು, ಯಾವುದಾದರೂ ಚಿಂತನೆ ಮಾಡಿದೆಯಾ ಭೂಮಿ? ಎಲ್ಲರಿಗೂ ಸಮಾನವಾಗಿ ತಾನು ತನ್ನ ಮೈಯನ್ನು ಹರಿಕೊಂಡು ಬೆಳೆಗಳನ್ನು ಬೆಳೆದು ಜನಗಳ ಹೊಟ್ಟನ್ನು ತುಂಬಿಸ್ತಾ ಇದೆ. ಆದರೆ ತಾನು ಮಾತ್ರ ಇವರಿಂದ ಏನೂ ಅಪೇಕ್ಷೆ ಮಾಡ್ತಾ ಇಲ್ಲ. ಜನಗಳಾದರೂ ಈ ಭೂಮಿಯ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ, ಉಗುಳ್ತಾರೆ, ಕಾಲಲ್ಲಿ ತುಳಿತಾರೆ. ಆದರೂ ಕ್ಷಮಾಭೂಹು. ಆದ್ದರಿಂದ ಆ ಭೂಮಿ
ಯಾವುದನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳದೆ ಕ್ಷಮಾ ಗುಣದಿಂದ ಕೂತಿದ್ದಾಳೆ. ಇದರಿಂದ ಭೂಮಿಯಿಂದ ಒಂದು ಪಾಠ ಕಲಿತೆ. ಯಾರು ಏನು ಮಾಡಿದರೂ ನಾವು ಕೋಪಿಸಿಕೋಬಾರದು. ಇಷ್ಟು ಮಾಡ್ತಿದ್ರೂ ನಾವು ಅವರಿಗೆ ಪರೋಪಕಾರ ಬುದ್ಧಿಯಿಂದಲೇ ಇರಬೇಕು. ಅವರಿಗೆ ಆಗಿ ನಾವು ಮತ್ತೊಂದು ಕೃತ್ಯವನ್ನು ಮಾಡಬಾರದು. ಭೂಮಿಯಂತೆ ಬಾಳಿದರೆ ನಮಗೆ ಸಹನಶೀಲತ್ವ ಬರುತ್ತೆ, ಕ್ಷಮಾಗುಣ ಬರುತ್ತೆ. ಕ್ಷಮಾಗುಣ ಬಂದಾಗ ಮಾತ್ರ ಅದು ಭಗವಂತನನ್ನು ಕಾಣಲಿಕ್ಕೆ ಮಾರ್ಗವಾಗುತ್ತೆ. ಕ್ಷಮೆ ಇಲ್ಲದೆ ಇದ್ದರೆ ತಪಸ್ಸು ಹಾಳಾಗುತ್ತೆ. ರಾಜರಂತಾರೆ, ಇಂಥ ಭಾಗವತದ ಮಾತನ್ನೇ ಅವರು ಮಾತಾಡಿರುತ್ತಾರೆ. ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ತಾಳುವಿಕೆ, ತಡ್ಕೋ, ಕ್ಷಮೆ, ಅದಕ್ಕಿಂತ ದೊಡ್ಡ ತಪಸ್ಸೇ ಇಲ್ಲ. ಆ ತಾಳುವಿಕೆ ಇಲ್ಲದೆ ಇದ್ದರೆ ನೀ ಮಾಡಿದ ತಪಸ್ಸೆಲ್ಲ ಹೋಗಿಬಿಡುತ್ತೆ. ಎಷ್ಟೋ ತಪಸ್ಸು ಮಾಡಿ ಸಂಗ್ರಹ ಮಾಡಿದ ಶಕ್ತಿ